ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಬಿರಾದರ್, KRS ಪಾರ್ಟಿಯ ಸೈನಿಕ. ಇವತ್ತು ನಾವು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ಅಡತ್ ಬಜಾರದಿಂದ ಹಿಡ್ಕೊಂಡು ಏನು ಅಕ್ಕಿ ನ್ಯಾಯಬೆಲೆ ಅಂಗಡಿ ಅಕ್ಕಿ ಏನು ಬಡವರಿಗೆ ಹೋಗಿರೋಂಥ ಅಕ್ಕಿಗಳು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇತ್ತು. ಅಡತ್ ಬಜಾರಿಂದ ಗಾಡಿ ಚೇಂಜ್ ಮಾಡ್ಕೊಂಡು ಬಂದು ಆ ಗಾಡಿ ಯಾವ ತರ ಬರ್ತಾ ಇತ್ತು ಅಂತ ನೋಡ್ಕೊಂಡು ಖಾನಾಪುರ್ಕೆ ಎಂಬ ಗ್ರಾಮಕ್ಕೆ ಬಂದಿತ್ತು. ಆ ಗಾಡಿ ಆ ಗೋದಾಮದಲ್ಲಿ ಬಂದಿತ್ತು. ಇಲ್ಲಿ ನೋಡಿ ಪ್ರತಿಯೊಂದು ಎಲ್ಲ ಅಕ್ಕಿಗಳು ಇದಾವೆ, ಎಲ್ಲ ಇದರಲ್ಲಿ ಅಕ್ಕಿಗಳು ಇದಾವೆ. ಅಂದ್ರೆ KRS ಪಾರ್ಟಿ ಪ್ರಾಮಾಣಿಕವಾಗಿ ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡೋ ಕೆಲಸ KRS ಪಾರ್ಟಿ ಸೈನಿಕ ಕೆಲಸ ಮಾಡ್ತಾ ಇದೆ. ಅಂದ್ರೆ ಗೌರ್ಮೆಂಟ್ ಅಧಿಕಾರಿಗಳು ದುಡ್ಡು ತಗೊಂಡು ಸಂಬಳ ತಗೊಂಡು ಮನೆಯಲ್ಲಿ ಇರೋ ಅಧಿಕಾರಿಗಳ ಕೆಲಸ KRS ಪಾರ್ಟಿ ಸೈನಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಫುಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರೆ ಫುಡ್ ಇನ್ಸ್ಪೆಕ್ಟರ್ ಸ್ವಿಚ್ ಆಫ್ ಮಾಡ್ಕೊಂಡ್ ಬಿಡ್ತಾ ಇದ್ದಾರೆ. ಅಕ್ರಮ ಅಕ್ಕಿ ನಡೀತಾ ಇದೆ ಸರ್ ಹಿಂಗಂತ ಹೇಳಿದ್ರು. ನಮ್ಗೆ ಎಷ್ಟು ನಮ್ ಜೀವ ಬೆದರಿಕೆ, ನಮ್ದು ಇಂಥ ಫುಡ್ ಹಿಡಿಯುವಾಗ, ಇಂಥ ಅಕ್ಕಿ ಹಿಡಿಯುವಾಗ ನಮ್ ಜೀವನೂ ಹೋಗುತ್ತೆ. ನಮ್ಮ ಜೀವ ಪಣಕ್ಕಿಟ್ಟು ಇವತ್ತು KRS ಪಾರ್ಟಿ ಇಷ್ಟೊಂದು ಸೈನಿಕರು ಬಂದು ಈ ಅಕ್ಕಿ ಮರಳು ದಂಧೆ ಇದು ಎಲ್ಲಿ ಹೋಗ್ತಾ ಇತ್ತು, ಇದು ಅಕ್ಕಿ ಅಕ್ರಮವಾಗಿ ಎಲ್ಲಿಗೆ ಹೋಗ್ತಾ ಇತ್ತು ಅಂದ್ರ ಅಂತದೆಲ್ಲ ತಡೆಗಟ್ತಾ ಇದೀವಿ. ನೋಡಿ, ಇನ್ನು ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ನಡೀತಾ ಇದೆ, ಬಸವ ಕಲ್ಯಾಣ ಸುತ್ತಮುತ್ತ ಎಲ್ಲೆಲ್ಲಿ ಅಕ್ರಮ ನಡೀತದೆ ಅಲ್ಲಲ್ಲಿ KRS ಪಾರ್ಟಿ ಸೈನಿಕರು ಇರ್ತೀವಂತ ನಾವು ಇಲ್ಲಿ ಅಕ್ರಮ ಕೆಲಸ ಮಾಡೋರಿಗೆ ನಾವು ಹೇಳ್ತಾ ಇದ್ದೀವಿ. ನನ್ನ ಎರಡು ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫುಡ್ ಇನ್ಸ್ಪೆಕ್ಟರ್ ಬಂದಾರೆ ಪ್ರಾಮಾಣಿಕವಾಗಿ. ಇಲ್ಲಿ ನೋಡಿ ಎಷ್ಟು ಚೀಲಗಳಿದಾವೆ, ಅವು ಪ್ರಾಮಾಣಿಕವಾಗಿ ಇವರು ಕೆಲಸ ಮಾಡ್ಬೇಕೆಂದು ನಾನು ಪ್ರಾಮಾಣಿಕವಾಗಿ ಹೇಳಿಸಿ, ಎಷ್ಟು ಸರ್ಕಾರದ ಎಷ್ಟು ಅಕ್ಕಿಗಳು ಇದಾವೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕೆಂದು ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳ ಫುಡ್ ಇನ್ಸ್ಪೆಕ್ಟರ್ ಮೇಲೆ ನಾವು ಹೋರಾಟ ಮಾಡಿ, ಸುಮ್ಮನೆ ಇಲ್ಲ ಫುಡ್ ಇನ್ಸ್ಪೆಕ್ಟರ್ ಮೇಲೆ ಹೋರಾಟ ಮಾಡಿ ನಾವು ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.